ಬಿಡ್ಲಿಲ್ಲಮ್ಮ. ಅವರು ಬಣ್ಣ ಹಚ್ತಾ ಇಲ್ಲ, ಮಲ್ಲನ್ ಪ್ರೀತಿ ಹಂಚ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಪಾಲು ನಿನಗೆ ಸಿಕ್ಕಿದೆ. ತಿಳಿದೋ ತಿಳಿದೇನೋ ಮೈ ಮೇಲೆ ಬಣ್ಣ ಬಿದ್ದಿದೆ, ಅಳಿಸ್ಬೇಡಿ. ಇವತ್ತೊಂದಿನ ನನಗೋಸ್ಕರ ಹೀಗೆ ಇದ್ಬಿಡಿ. ಎಲ್ರು ಊಟ ಮಾಡೋಣ ಬನ್ನಿ. ಊಟಕ್ಕೆ ಯಾರೇ ಬರಲಿ ಬಿಡ್ಲಿ, ಎಲೆಗೈದು ಊಟ ಬಡಿಸ್ಲೇಬೇಕು, ಮರಿಬೇಡಿ. ನೀನ್ ಶಿಕ್ಷೆ ಕೊಟ್ಕೊಳ್ಳೋದನ್ನಂತೂ ನನ್ ಕೈಲಿ ತಡಿಯೋಕಾಗ್ತಿಲ್ಲ. ಮಲ್ಗೋವ ಕಾಪ್ಟನಾದ್ರೂ ಕೊಡ್ತೀನಿ ಬಾ ಮಗ. ದೇಹದ ನೋವಿಗೆ ಕಾಪ್ಟ ಕೊಡು, ಮನಸ್ಸಿನ ನೋವಿಗೆ ವಿಷ ಕೊಟ್ಬಿಡವ. ಬಿಡ್ತು ಒಂದ್ ಮಗ, ಇದಂತ ಮಾತಾಡ್ತೀಯ. ಊಟ ಮಾಡು. ನಿನ್ನಾಟ ಮುಗಿತು, ಶರಣಾಗ್ಬಿಡು. ಮೂತಿ ನೋಡು, ಮೂತಿ. ಮೊದ್ಲೇ ಈ ಮೂತಿಗಳೆಲ್ಲ ಸೂಪರ್, ಅದರಲ್ಲಿ ಡಿಸೈನ್ ಬೇರೆ. ಗೊತ್ತಿದ್ದು ಅವನ್ ಕೈಲ ಏಟ್ ತಿನ್ಕೊಂಬಂದೆಲ್ಲ. ಆ ಪೊಲೀಸ್ ಐಡಿಯಾ ಕೊಟ್ಟವನ್ ಯಾರು? ಇನ್ಯಾರು ಇದಾನಲ್ಲ ಅಲ್ಲಿ ಚುಟ್ಬಿಟ್ಕೊಂಡು, ನಾನೇ. ಯಾರ ಯಜಮಾನ್ರೆ ನಿಮ್ಗೆ ಗತಿ ತಂದಿದ್ದು? ನೀನೇ? ನಾನಾ? ಸಾರಾಯಿ ಕಾಸೋ ಜಾಗಕ್ಕೆ ಪೊಲೀಸು ನುಗ್ಗಿದ್ರೆ ಓಡೋಗ್ತೀಯೋ ಒದ್ದೋಗ್ತೀಯೋ ನೋಡೋಣ ಅಂತ ಜಟಪ್ ಆಗಿದ್ಲ. ಎಣ್ಸ್ಕೊಂಡ್ ಹೊಡೆದ್ಬಿಟ್ಟೆಲ್ಲ. ಯಾವ್ಯಾವ ಪಾರ್ಟ್ಸ್ಗಳು ಎಲ್ಲೆಲ್ಲಿ ಬಿದ್ದೋಗಿದಾವ. ಅನ್ನ ಹಾಕಿದ್ದು ಹುಲಿಗೋ ಜಿಂಕೆಗೋ ಅನ್ನೋ ಸಂಶಯನಾ? ನಿನಗ್ ಶಕ್ತಿ ಇದೆ ಅಂತ ಗೊತ್ತಪ್ಪ, ಎಷ್ಟಿದೆ ಅಂತ ನೋಡಕ್ ಹೋದ್ವಿ. ಬಾಯಿ ತೆಗೆದ್ರೆ ದೌಡೆ ಹೊಡೆದೆ, ಕೈ ಎತ್ತಿದ್ರೆ ಸೊಂಟನೇ ಮುರ್ದೆ. ನಿನ್ ಮೇಲ್ ಸೈನ್ಯ ತಂದು ಬಿಟ್ರು, ಕಣ್ಣು ಮುಚ್ಚಿ ಬಿಡೋದ್ರೊಳಗಾಗಿ ಮಣ್ಣು ಮುಕ್ಕಿಸ್ತೀಯ. ಇವತ್ತು ಯಾರ್ದಾದ್ರೂ ಮನೆಗ್ ನುಗ್ಗಿ ಗೌತಮ ಮಾಡಿಸ್ಕೋತೀಯೋ ಇಲ್ಲ ನಮ್ ಜೊತೆನೆ ಊಟ ಮಾಡ್ತೀಯೋ? ಸಾಕ್ದವ್ರ ಸಮ ಕೂತು ಊಟ ಮಾಡಲ್ಲ, ನನ್ ಸಮಕ್ ನಿಂತವ್ರ ಜೀವ ಉಳಿಸಲ್ಲ. ಬೇಷ್, ಕೆಚ್ಚು ತುಂಬಿ ನಿನ್ನ ಕಲ್ಲು ಮಾಡ್ಬೇಕು ಅಂತ ಹೋದ್ವಿ, ನೀನು ಕೋಟೆನೇ ಆಗ್ಬಿಟ್ಟೆ. ಶಾಬಾಸ್. ಎಲ್ಲಿವತ್ತು ಊಟ? ಊರೇ ನಂದು, ನಾನು ಊಟ ಮಾಡೋವರೆಗೂ ಯಾರು ಮನೆ ಬಾಗ್ಲು ಮುಚ್ಚಲ್ಲ. ಬನ್ನಿ ಬನ್ನಿ, ಊಟ ತರ್ತೀನಿ. ಹೊಟ್ಟೆ
ಬಯಸ್ಕೊಂಬಂದ್ರೆ ಒಲಿನ್ ಬಿಟ್ಟು ಬೆಕ್ಕಗೂಟ ಹಾಕ್ತೀಯ. ಕನ್ನಡಿ ನೋಡ್ದಾಗ್ಲೆಲ್ಲ ನಿನ್ ಕುಂಕುಮದ ಪಕ್ಕದಲ್ಲಿ ಶಿವ ಇಟ್ಟಿರೋ ಗುಣ ಯಾವಾಗಲೂ ಇರುತ್ತೆ. ನೀನ್ ಗಂಡನ ಊಟ ಆಗ್ತೀಯ ಇಲ್ವೋ, ಈ ಶಿವನ್ ಮರಿಬೇಡ. ಹುಷಾರ್. ಏನಮ್ಮ ಅಮ್ಮ ಅಲ್ಲಿ ಬನ್ನಿ. ಊಟ ಎಲ್ಲೇ ಮಾಡಿದ್ರು ಹೊಟ್ಟೆ ತುಂಬ್ತಿತ್ತು, ಇಲ್ಲಿ ಒಂದೇ ರುಚಿ ಸಿಕ್ಕಿತ್ತು. ಲಾಲಿಯ ಕೇಳೋ ಕಂದ ಲಾಲಿ ಮಗನಾಗೋ ಆರೀರಾರೋ ಆರೀರೋ ಆರೀರಾರೋ ಆರೀರೋ. ಒಳಗಂತೂ ಬರ್ಲಿಲ್ಲ. ಪ್ರಸಾದ ತಗೊಳ್ಳಿ. ಆ ದೇವ್ರಿಗೆ ಹೂ ಇಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಮಲ್ಲ ಇಲ್ಲ. ಆ ಜಾಗದಲ್ಲಿ ನನ್ಗೇನ್ ಕೆಲ್ಸ? ನಿಂತ್ಕೊಳ್ಳಿ. ಇದು ನನ್ನ ಕುತ್ತಿಗೆಗೆ ಹೆಂಗ್ ಬಂತು? ಇದು ನನ್ನ ಕುತ್ತಿಗೆಗೆ ಹೆಂಗ್ ಬಂತು? ನಾನೇ ಹಣ ಕಟ್ಟಿದ್ದು. ಶಿವನ್ ಕುತ್ತಿಗೆಯಲ್ಲಿ ಸರ್ಪನೆ ಮಲ್ಗಕ್ಕೆ ಎದುರುತ್ತೆ. ನೀನ್ ಕೈ ಹಾಕಿದ್ಯಾ? ನಿನ್ ಮನೇಲಿ ಅನ್ನ ತಿಂದೆ ಅನ್ನೋ ಒಂದೇ ಕಾರಣಕ್ಕೆ ನೀನ್ ಸುಮ್ಮನೆ ಬಿಡ್ತಾ ಇದ್ದೀನಿ. ಮತ್ತೆಂತೂ ಇಂಥ ತಪ್ಪು ಮಾಡ್ಬೇಡ. ಶಿವ, ಗಂಡಿ ಸತ್ತವಳು ಮನೇಲಿ ಊಟ ಮಾಡಿದ್ಯಾ? ತಪ್ಪು ಮಾಡ್ದೆ ಶಿವ. ನಿಮಗ್ ತಪ್ಪು ಅಂತಿದ್ದನ್ನ ಶಿವ ಯಾವತ್ತೂ ಮಾಡಿಲ್ಲ. ಶಿವ ಮಾಡಿ ತಪ್ಪು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ಲ. ಈ ಶಿವ ಮಾಡಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ವಿಧವೆ ಮನೇಲಿ ಅನ್ನ ತಿನ್ನುವಂತ ದರಿದ್ರ ನಿನಗೇನೋ ಬಂತು? ಉಸಿರು ಕಟ್ತಾ ಇದ್ಯಾ? ಅವನ್ ಹೊಡಿತಾ ಇರೋದು ನಿಮ್ಮನೇಲಿ ಊಟ ಮಾಡಿದಕ್ಕಲ್ಲ, ನೀನ್ ಅವನಿಗೆ ಊಟ ಹಾಕಿದ್ದಕ್ಕೆ. ಅವನಿಗೆ ಉಪ್ಪಿನ ಋಣ ಗೊತ್ತೇ ಹೊರತು ರಕ್ತದ ಬೆಲೆ ಗೊತ್ತಿಲ್ಲ. ಅವನು ಊರನ್ನೇ ಎದೆ ಬಗೆಯೋ ನರಸಿಂಹ ಆದ್ರೆ ಅವನು ನಮ್ಮ ಮುಂದೆ ತಲೆ ಬಗ್ಸೋ ಆಳು. ಅವ್ನು ಹೊಡೆದ್ರೆ ನೋವಾಗುತ್ತೆ, ಆದ್ರೆ ಅವನು ಕೂಗಲ್ಲ. ಇದನ್ನೆಲ್ಲ ನೋಡೋದಕ್ಕಿಂತ ಸಾಯೋದೇ ವಾಸಿ ಅಂತ ನಿಮ್ಗನ್ಸುತ್ತೆ, ಆದ್ರೆ ಆಗಲ್ಲ. ಅವನ ಮೈಯಿಂದ ರಕ್ತ ಸುರಿಬೇಕು. ಅದನ್ನ ನೋಡಿ ಅಳೋಕ್ಕೂ ನಿಮಗಾಗಬಾರ್ದು. ನಿಮಗೆ ಸಂಕಟ, ಆದ್ರೆ ನಮಗೆ ಸಂತೋಷ. ವಿಧವೆ ಬರೀ ಅವ್ರ ಮನೆಗಷ್ಟೇ ಅಲ್ಲ, ಇಡೀ ಊರಿಗೆ ಕಳಂಕ. ಈ ವಿಧವೆ ಮನೆ ಉಪ್ಪು ಅವನ ಮೈಯಿಂದ ಬೆವರ ಇಳಿಯವ್ರಿಗೆ ಬಿಡಬೇಡ. ಕುಂಕುಮ ಇಡೋಕ್ಕೂ ಯೋಗ್ಯತೆ ಇಲ್ದವಳು ನಿನಗ್ ತುತ್ತಿಡೋ ಧೈರ್ಯ ಮಾಡ್ತಾಳ? ವಿಧವೆ ಈಗ ಅವಳು ವಿಧವೆನಾ? ಮಾತ್ಗೂ ವಿಧವೆ ಗಂಡ್ಸತ್ತೋಳು ಅಂತಿದ್ರಲ್ಲ, ಈಗ ಹೇಳ್ರಲೇ ಆ ಮಾತ್ನ. ಬಾಯ್ ಮಣ್ಣಾಕ, ಹಲ್ಕ ಕೆಲಸ ಮಾಡಿ ದೊಡ್ಡ ಮನುಷ್ಯನ ತರ ಎದೆ ಎತ್ಕೊಂಡು ನಿಂತ್ಕೊಟ್ಟ.
ದಿಕ್ಕಿಲ್ದೇರೋಳಿಗೆ ಜೀವನ ಕೊಟ್ಟೆ, ಅದು ಹಲ್ಕ ಕೆಲ್ಸನಾ? ಎಷ್ಟು ಕೇವಲ ಮಾತಾಡ್ತೀಯೋ? ಅವಳು ಯಾರು ಗೊತ್ತೇನೋ? ಮಲ್ಲನ್ ಹೆಂಡತಿ, ನಿನ್ನ ಸ್ನೇಹಿತ ಮಲ್ಲನ್ ಹೆಂಡತಿ ಕಣ. ಮಲ್ಲನ ಹೆಂಡತಿ ಆಗಿದ್ಲು, ಅವನು ಸತ್ತ ಮೇಲೂ ಅವನದೇ ಜಪ ಮಾಡ್ಕೊಂಡು ಕೂತಿರ್ಬೇಕಾ? ನೀವಿಲ್ಲ. ಎಷ್ಟೋ ದಿಮಾಕು ನಿನ್ಗೆ. ಕೂಲೆ ಮಾಡೋನು ಕೂಳ ಹಾಕಿದಕ್ಕೆ ಕೈ ಹಿಡಿದವಳನ್ನೇ ಹಾಕ್ಬಿಟ್ಯಾ? ಕುಕ್ಕೆ ಕೊಟ್ಟೋಳೆ ಸುಮ್ಮನಿರುವಾಗ ಇದನ್ ಕೆಳಕ್ ನೀವ್ಯಾರು? ವಿಧವೆನ ಮದುವೆ ಮಾಡ್ಕೋಬಾರ್ದು ಅಂತ ಯಾವ ಕಾನೂನಲ್ಲೂ ಬರ್ದಿಲ್ಲ. ಯಾವ ಅಧಿಕಾರಿಗೂ ನಮ್ಮನ್ನ ಕೇಳೋ ಅಧಿಕಾರ ಇಲ್ಲ. ನಿನ್ ಮೇಲೆ ನನಗೆ ಅಧಿಕಾರ ಇಲ್ಲದೆ ಇರ್ಬೋದು, ಆದ್ರೆ ಅವಳ ಮೇಲಿದೆ. ಏನ ಅಧಿಕಾರ ಇದೆ? ನಾನು ಅವಳ ಅಣ್ಣ. ಕೋಪದಲ್ಲಿ ಏನೇನು ಹೇಳ್ಬೇಡ ಶಿವ. ಅವನ್ ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಬಿಡು. ಅಷ್ಟೇ, ನಿಮ್ ಕೈಲಾಗದಷ್ಟೇ. ನೀವು ಕೈಲಾಗ್ದವ್ರು ಅನ್ನೋದು ಇಡೀ ಊರಿಗೆ ಗೊತ್ತಾಗ್ಲಿ. ನಡೀರ ಮನೆಗೆ. ನೋಡ್ದ ನಾವು ಸುಮ್ಮನೆ ಇದ್ರೆ ಮೀಸೆ ಮೇಲೆ ಕೈ ಹಾಕ್ತಾನೆ. ಭೂಮಿ ಎಲ್ಲಾದ್ರೂ ಪರವಾಗಿಲ್ಲ, ಈ ಮದ್ವೆಗೆ ನಾನು ಒಪ್ಪಲ್ಲ. ಅವಳು ಒಪ್ಪಿದ್ದು ಆಯ್ತು, ಮದುವೆ ಆಗಿದ್ದು ಆಯ್ತು. ನಿಮ್ಮ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ನಾವಿದಕ್ಕೆ ತಾಳಕ್ಕಾಗಲ್ಲ. ಯಾಕಾಗಲ್ಲ? ಇವಳು ವಿಧವೆ, ಈಗ ಅವಳು ಮುತ್ತ ಇದೆ. ತಾಳಿ ಕಟ್ಟಿದ ತಕ್ಷಣನೇ ಮಲ್ಲ ಸತ್ತಿದ್ದು ಸುಳ್ಳಾಗಲ್ಲ. ಕುಂಕುಮ ಅಳಿಸಿದ ತಕ್ಷಣನೇ ಅವಳು ಇನ್ನೊಂದು ಮದುವೆ ಆಗಬಾರ್ದು ಅಂತಿಲ್ಲ. ಇಷ್ಟು ದೊಡ್ಡ ಮಗ ನಿಂತ್ಕೊಂಡು ಇನ್ನೊಂದು ಮದ್ವೆ ಹಂಗೂ ಆಗ್ತಾಳೆ? ಯಾವನ ಮಗ? ಇಲ್ಲೇ ಇಲ್ವೇನೋ? ಶಿವಂಗ್ ಗೊತ್ತಾಗಬಾರ್ದು ಅಂತ ಇಷ್ಟು ವರ್ಷ ಮುಚ್ಚಿಟ್ಟಿದ್ ವಿಷಯನ ನಿನ್ ಕೈಲೇ ಬಾಯ್ ಬಿಡಿಸ್ಬಿಟ್ಟಲ್ಲ. ಮಲ್ಲ 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 ಯಾರು ಯಾರು ಯಾರೇ ಮಲ್ಲ ಮಲ್ಲ? ದೇವಲೋಕಕ್ಕೆ ಪಾರಿಜಾತ ಹೇಗೋ ನಮ್ಮೂರಿಗೆ ಮಲ್ಲನು ಹಾಗೇನೇಪ್ಪ. ರಾಜಗಾಂಭೀರ್ಯ, ಮಗುವಿನ ಮನಸ್ಸು, ಸೂರ್ಯನ ತೇಜಸ್ಸು, ನಡೆ ನುಡಿ ಎಲ್ಲ ಅದ್ಭುತ. ಆದರೆ ತಾವು ತಿಳ್ಕೊಳ್ತಾ ಇರೋದೇ ಒಳ್ಳೇದು. ಅರ್ಧಕ್ಕೆ ನಿಲ್ಸ್ಬಿಟ್ರೆ ಹೇಗೆ ಗುರುಗಳೇ? ಅದೇನು ಅಂತ ಪೂರ್ತಿ ಹೇಳಿ. ಒಳ್ಳೇದಕ್ಕೆ ಆಯುಸ್ಸು ಕಡಿಮೆ. ಈ ಕಂದನಿಗೆ ದೊಡ್ಡ ಗಂಡಾಂತರವಿದೆ. ಏನ? ಮಲ್ಲನಿಗೆ ಗಂಡಾಂತರನ? ನೆಲಕ್ಕೆ ಎದೆ ಗುದ್ದಿ ನೀರ್ ತೆಗಿಯೋ ಗಂಡು ನನ್ನ ಮಲ್ಲ, ಅವನಿಗೆ ಗಂಡಾಂತರನ? ಹನುಮ, ನೀ ಸುಮ್ನೆರಮ್ಮ. ನೀರಿನಲ್ಲಿ ಗೊತ್ತಾ ಬಿದ್ದಿದ್ರು ಅದಕ್ಕೆ ಎಲೆ ಕೊಟ್ಟು ದನ ಸೇರಿಸೋ ಹೃದಯವಂತ ನನ್ನ ಮಲ್ಲ, ಅವನಿಗೆ ಗಂಡಾಂತರನ? ಇದು ದೇವರ ತೀರ್ಪು, ಯಾರೂ ಬದಲಾಯಿಸಕ್ಕಾಗೋಲ್ಲ. ಯಾರ್ರೀ ದೇವ್ರು? ಎಲ್ರಿ ಇದ್ದಾನೆ ದೇವ್ರು? ಸಹಾಯ ಮಾಡೋ ಮಲ್ಲ ಅಂದ್ರೆ ಜೀವನೇ ದಾರೆ ಎಳೆಯೋ ಮನುಷ್ಯನಿಗೆ ಇಂಥ ವಿಧಿನ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ, ಈ ಜಾತಕನೇ ಸುಳ್ಳು. ಹಾಗೊಂದು ವೇಳೆ ಗಂಡಾಂತರನೇ ಬಂದ್ರೆ ಹೋಗೋದು ನನ್ನ ತಲೆ. ಇದನ್ ತಡೆಯೋಕ್ ಆಗೋದೇ ಇಲ್ವಾ ಗುರುಗಳೇ? ಪ್ರವಾಹ, ಬಿರುಗಾಳಿ, ಭೂಕಂಪ ಇವುಗಳನ್ನ ತಡೆಯೋ ಶಕ್ತಿ ನಮಗಿಲ್ಲ. ನಿಮ್ಮ ಕಂದನ್ನ ಆ ದೇವರೇ ಕಾಪಾಡಬೇಕು.